ಪಂಜಾಬ್ನ ಅಮೃತ್ಸರದಲ್ಲೂ ಕೂಡ ಪಾಕ್ ಡ್ರೋನ್ ದಾಳಿಯನ್ನ ಮಾಡಿದೆ. ರಾಜಸ್ಥಾನದ ಬಾರ್ಮರ್ನಲ್ಲಿ ಡ್ರೋನ್ ದಾಳಿಗೆ ಯತ್ನ ಆಗಿರುವಂತಹದ್ದು. ಮೊಳಗಿದ ಸೈರನ್, ಹಲವೆಡೆ ಬ್ಲಾಕ್ಔಟ್ ಆಗಿದೆ. ಗಡಿ ಭಾಗದಲ್ಲಿ ಯಾವುದೇ ಗುಂಡಿನ ದಾಳಿ ನಡೆದಿಲ್ಲ. ಸಣ್ಣ ಪ್ರಮಾಣದ ದಾಳಿ ಅಂಥೇಳಿ ಭಾರತೀಯ ಸೇನೆಯೇ ಸ್ಪಷ್ಟನೆ ಕೊಟ್ಟಿದೆ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ ಅಂತ ಹೇಳಿ ಸೇನೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಕದನ ವಿರಾಮದ ಘೋಷಣೆಯ ನಂತರವೂ, ಭಾರತ ಸ್ಪಷ್ಟ ಎಚ್ಚರಿಕೆಯ ಕೊಟ್ಟ ನಂತರವೂ ಡ್ರೋನ್ ದಾಳಿಯನ್ನ ಮಾಡಿದ್ಯಾಕೆ? ಪಾಕಿಸ್ತಾನದ ಉದ್ದೇಶ ಏನು? ಪಾಕಿಸ್ತಾನ ಇನ್ನೂ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಹೌದು, ಪಾಕಿಸ್ತಾನದಲ್ಲಿ ಸರ್ಕಾರ ಮತ್ತು ಸೇನೆಯ ನಡುವೆ ಒಂದು ರೀತಿ ತಿಕ್ಕಾಟ ಇರೋದು ಗೊತ್ತಿರುವಂತಹ ವಿಚಾರವೇ. ಒಂದು ಕಡೆ DGMಗಳ ಮಟ್ಟದಲ್ಲಿ ಸಭೆ ಆಗಿದೆ. ಪದೇ ಪದೇ ಖ್ಯಾತೆ ತೆಗೆಯೋದು, ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡೋದು, ಸಾರ್ವಜನಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದನ್ನು ನಿಲ್ಲಿಸಬೇಕು ಅಂಥೇಳಿ ಭಾರತ ಖಂಡ ತುಂಡುವಾದಂತಹ ಮಾತುಗಳನ್ನಾಡಿದೆ. ಇದರ ನಡುವೆನೇ ಈಗ ಮತ್ತೆ ಪಾಕಿಸ್ತಾನದಿಂದ ಈ ರೀತಿಯ ದಾಳಿಗೆ ಯತ್ನ ಆಗಿರುವಂಥದ್ದು.